ಆಗಿತ್ತು ವ್ಲಾಗ್ ಸ್ಟಾರ್ಟ್ ಮಾಡಿ 3 kg ಮೇಕಪ್ ಹೊತ್ಕೊಂಡು ಬಂದ್ಬಿಟ್ಟಿದ್ದಾರೆ ಎಲ್ಲ. ಭಿಕ್ಷೆ ಬಿಡೋಳ್ ತರ ಕಾಣಿಸಿದ್ದೀನಿ. ಏನೇನೋ ಇರುತ್ತೆ ಗೊತ್ತಿಲ್ಲ ಅಷ್ಟೇ. ಬಂದು ಅಲ್ಲಿವರೆಗೂ ಗಾಯ್ಸ್ ನಮ್ಮ ಕಾಲೇಜ್ ವಿನ್ ಆಗೈತೆ ಮಾರ್ಚ್ ಫಸ್ಟ್. ಗಾಯ್ಸ್ ನೋಡಿ ಅಷ್ಟೇ ಅವಾಗ ಅಷ್ಟೇ. ಸೊ ಹಾಯ್ ಬ್ರೌನಿ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇಟ್ಸ್ ಕರೆಂಟ್ಲಿ like 6 o'clock and the weather is so cold. I feel like the weather is so cold, man. And ಇಲ್ಲಿ ಸ್ಟ್ರೈಟ್ ಒಂದು ಬಿಲ್ಡಿಂಗ್ ಒಳಗಡೆ ಮನೆ ಅಂದ್ರೆ ರೂಮ್ ಇದೆಯಲ್ಲ, ಸೊ ಅಲ್ಲಿ ಲೈಟ್ ಹಾಕೋರೆ. ಸೊ ತೋರಿಸ್ತೀನಿ. ಸೊ ಗೈಸ್ ನೋಡಿ ಆ ಮನೆಯಲ್ಲಿ ಹಾಕೋರೆ. ಸೊ ಯು ಕ್ಯಾನ್ ಸಿ ದ ವೆದರ್. It's not sunny, but it's too cold. So guys, ನಾನು ಆಲ್ರೆಡಿ 4 o'clock ಗೆದ್ದು ನನ್ನ ತಲೆ ಒಣಗದಂತೂ ನನಗೆ ತುಂಬಾ ದೊಡ್ಡ ತಲೆನೋವಾಗೋಗಿದೆ. ತಲೆ ಒಣಗಿದೆ, ತುಂಬಾ ದೊಡ್ಡ ತಲೆನೋವು. ಸೊ ನಾನು ಜಾಸ್ತಿ ಜೋರಾಗಿ ಮಾತಾಡಕ್ಕಾಗಲ್ಲ, ಅದಕ್ಕೆ ಮೈಕ್ ತಗೊಬಂದೆ. ಸೊ ಟುಡೇ ಇಸ್ 80th ಇಂಡಿಪೆಂಡೆನ್ಸ್ ಡೇ ಅಂಡ್ ಸೊ ಇಂಡಿಪೆಂಡೆನ್ಸ್ ಇದ್ದಂಗೆ ಆಗ್ತೈತೆ. ಓಕೆ, ಸೊ ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬಂದೆ. ಆಮೇಲೆ ತುಂಬಾ ದಿವಸ ಆಗಿತ್ತು ವ್ಲಾಗ್ ಸ್ಟಾರ್ಟ್ ಮಾಡಿ, ಯಾಕಂದ್ರೆ ಎಕ್ಸಾಮ್ಸ್ ಇತ್ತು ಗೈಸ್. ಸಾರಿ ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ನನಗೆ ಕ್ವಾರ್ಟರ್ಲಿ ಎಕ್ಸಾಮ್ ಇತ್ತು. ಸೊ ಇಟ್ ಇಸ್ ಬೋರ್ಡ್ ಎಕ್ಸಾಮ್ ಅಂಡ್ ಮೈ ಮಾಮ್ ವಿಲ್ ಕಿಲ್ ಮೀ ಇಫ್ ಐ ಟೈಮ್ ಪಾಸ್. ಸೊ ದಟ್ ಇಸ್ ದ ರೀಸನ್. ಸೊ ಅಷ್ಟೇ ಗೈಸ್ ಹೇಳ್ಬೇಕಾಗಿದ್ದು. ಸೊ ನಾನು ಬೇಗ ರೆಡಿ ಆಗಿ ಕೊಂಡೆ ಬೇರೆ ಹಾಕೋಬೇಕಂತ. ಈ ಕೂದಲು ಕೊಂಡು ಒಂದು ಕೇಳು ಹಾಕೊಂಡು ಆ ಡ್ರೆಸ್ ಬೇರೆ ಲೂಸ್ ಐತೆ. ಸೊ ಅದನ್ನ ಹಾಕೊಂಡು ಹೋಗ್ಬಿಟ್ಟು ನಾನು ಇವಾಗ ಕಾಲೇಜ್ ಹತ್ರ. ನಮ್ಮ ಅಪ್ಪ ಇಲ್ಲ, ಸೊ ಆಟೋ ಗೊತ್ತಿಲ್ಲ ಏನ್ ಮಾಡ್ಬೇಕು. ನೋಡಿ ಗಾಯ್ಸ್, ಇದೆ ಔಟ್ಫಿಟ್. ಸೊ ಗಾಯ್ಸ್, ನಾನು ರೆಡಿ ಆದಮೇಲೆ ಬೇಗ ಆಟೋ ಬುಕ್ ಮಾಡಿ ಹೊರಟೆ. ಆಟೋ ನೋಡಿದ್ರೆ ಬುಕ್ಕೇ ಆಗ್ತಿರ್ಲಿಲ್ಲ. ಸೊ ಹೆಂಗೋ ಕಷ್ಟಪಟ್ಟು ಎಕ್ಸ್ಟ್ರಾ ಟಿಪ್ಸ್ ಆ್ಯಡ್ ಮಾಡಿ ಆಟೋ ಕೊನೆಗೆ ಯಾವುದೋ ಒಂದು ಬಂತು. ಸೊ ಕೊನೆಗೆ ಹೋಗ್ತಾ ಇದ್ದೀನಿ ಕಾಲೇಜ್ಗೆ. ಸೊ ಕಾಲೇಜ್ಗಲ್ಲಿ ಹೋಗಾದ್ಮೇಲೆ ಏನಾಗುತ್ತೋ ನೋಡೋಣ ಬನ್ನಿ. ಆ್ಯಂಡ್ ಆಟೋ ಸಿಕ್ಕಿದೆ ದೊಡ್ಡ ವಿಷಯ. ಇನ್ನೇನು ಮಾಡಲಿ, ಅರ್ಜೆಂಟಿಗೆ ಯಾವ ಆಟೋನೂ ಸಿಗ್ತಿರ್ಲಿಲ್ಲ. ಸೊ ಕಾಲೇಜ್ಗೆ ಹೋಗಾದ್ಮೇಲೆ ಮೀಟ್ ಮಾಡ್ತೀನಿ ಗೈಸ್. ಸೊ ಗಾಯ್ಸ್ ನೋಡಿ, ಆಫ್ಟರ್ ಸೋ ಮೆನಿ ಡೇಸ್ ಎಕ್ಸಾಮ್ ಆದಮೇಲೆ ನಾವು ಮೀಟ್ ಆಗ್ತಿದ್ದೀರಿ. ಸೊ ಇಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಮಕ್ಕಳೆಲ್ಲ ಇದ್ದಾರೆ. ಸೊ ಆಮೇಲೆ ಮಾತಾಡ್ತೀವಿ ಎಲ್ಲರೂ ಸಿಕ್ಕಾಗ. ಗೈಸ್ ಪಾವನಿ ಬಂದು ನೋಡಿ ಗೈಸ್, ಮೆಹಂದಿ ನಾವು ನ್ಯಾಷನಲ್ ಅಂತ ಮಾಡಿ ಇವಾಗ ಬಸ್ಸಲ್ಲಿ ಕೂತಿದ್ದೀವಿ. ಸೊ ನನಗೆ ಎಷ್ಟು ಪ್ರಿಪ್ರೇಷನ್ಸ್ ಗೊತ್ತಾ ಅಶ್ವಿನಿ? ಹಾಯ್ ಅಲ್ಲಿ. ಸೊ ಗೈಸ್, ಇವಳು ಕುಮಾರಿ ನನಗೆ ಎಷ್ಟು ಸತಿ ಫೋನ್ ಮಾಡಿ ಅದು ಇದು ಅದು ಅಂತ ಹೇಳಿದಾಳೆ. ಸೊ ಕುಮಾರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ವಾ ಅನ್ಸಲ್ಲೇ ಗೈಸ್, ನಿಜವಾಗ್ಲೂ ಅಲ್ಲ. ಬೆಳಗ್ಗೆ ವಾಯ್ಸೇ ಬರ್ತಿಲ್ಲ. ಬೆಳಗ್ಗೆ ಎಷ್ಟು 4 ಗಂಟೆಗೆ ಇದ್ದಿರೋದು, ಬಟ್ ಸ್ಟಿಲ್ ನಾನು ಕರೆಕ್ಟಾಗಿ 7:30ಗೆ ಬಂದೆ ಗೈಸ್. ಏನು ಮೇಕಪ್ ಮಾಡಿಲ್ಲ. ಎಲ್ಲರೂ ಹಿಂಗೆ ಇರ್ತೀಯಾ ಅಂದರೆ ನಾನು ಮೆಂಟಲ್ ತಿಕ್ಕಲ್ ಥರ ಕಾಣಿಸ್ತಿದ್ದೀನಲ್ಲ. ನಾನು ಇದೆಲ್ಲ ಈಸ್ಕೊ, ನಾನು ಏನೋ ಇದು ಕಲ್ಸೋಳು, ಏನು ಇವಳು ಮೆಂಟಲ್ ಥರ ಇರಿಸ್ಕೊಳ್ಳೋದು ಅಂದರೆ ಲಕ್ಷರಿ ಆಗೈತೆ, ಎಸ್ಥೆಟಿಕ್. ಗೈಸ್ ಲಿಪ್ಸ್ಟಿಕ್ ಫುಲ್ ಹಾಕೊಂಡು ಬಂದ್ಬಿಟ್ಟು ನಮ್ಮ ಮಹಾನ್ ಶೀನಾ. ಗೈಸ್ ಎಲ್ಲರೂ ಹಾಯ್ ಅನ್ನ ಎಲ್ಲರೂ ಬ್ಲಾಗ್ ಮಾಡ್ತಿದೆ ಅಂತ ಕೇಳ್ತಾರೆ, ಬಟ್ ಹಾಯ್ ನನಗೆ ಮೆಹಂದಿ ಗೈಸ್. ಎಲ್ಲರೂ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ. ಫಸ್ಟ್ ಪಿ ಯು ಇವ್ರು ನೋಡಿ ಫೋಟೋ ಮೇಕಪ್ ಒಳ್ಳೆ 100 kg ಮೇಕಪ್ ಹೊತ್ಕೊಂಡು ಬಂದ್ಬಿಟ್ಟಿದ್ದಾರೆ ಎಲ್ಲ. ಇವಳು ಡಬಲ್ kg ಮೇಕಪ್ ಹಾಕೊಂಡು ಬಂದ್ಬಿಟ್ಟವಳೆ. ನಾವೆಲ್ಲ ನೋಡು ಮೇಕಪ್ಪೇ ಇಲ್ಲ. ನೀವು ಆಗ್ತೀರಾ ತಾನೇ ಅಲ್ಲಿ? ಅಯ್ಯೋ ಅಲ್ಲಾಡ್ತೈತೆ ಗೈಸ್.
ಸೊ ಗೈಸ್ ಇವಾಗ ತಾನೇ ರೀಚ್ ಆದ್ರಿ. ಹಾಂ, ನಮ್ಮ ಜೂನಿಯರ್ಸ್ನ ಮೀಟ್ ಮಾಡಿಸ್ತೀನಿ, ಯಾವತ್ತೂ ನೋಡಿಲ್ಲ. ನಿಮ್ಮ ಹೆಸರೇನು ಬರ್ತದೆ? ವರ್ಷ, ಸಹನಾ, ಶುಭ, ಸಿಂಚು. ಓಕೆ, ನಾವು ನಮ್ಮ ಹೆಸರೇ ಮಾಡ್ಕೊಂಡಿದ್ದಾರೆ. ಇವಾಗ ನಾವು ರೀಚ್ ಆಗಿದ್ದೀರಿ. ನಾನು ಅಲ್ಲಿ ಭಿಕ್ಷೆ ಬಡೋಳ್ ಥರ ಕಾಣಿಸಿದ್ದೀನಿ. ಯಾಕಂದರೆ ಮೇಕಪ್ ಹಾಕಿಲ್ಲ, ಅವರೆಲ್ಲ ಚೆನ್ನಾಗಿ 100 kg ಮೆತ್ಕೊಂಡು ಬಂದು. ಸೊ ಗೈಸ್, ನಾನು ಆಮೇಲೆ ಸಿಗ್ತೀನಿ. ಇಲ್ಲಿ ನಿಮಗೆ ಗೊತ್ತಲ್ಲ, ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮ್ ಅಂದರೆ ಏನೇನು ಏನೇನೋ ಇರುತ್ತೆ, ಗೊತ್ತಿಲ್ಲ ಅಷ್ಟೇ. ಗೈಸ್, ಕವಿತಾ ಎಲ್ಲೋಗಿದ್ದಾಳೋ ಗೊತ್ತಿಲ್ಲ, ಬಟ್ ನಾವಿವಾಗ ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಅವಳು ವ್ಲಾಗ್ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲಿಗೆ ಹೋದ್ಲೋ ಗೊತ್ತಿಲ್ಲ, ಫೋನ್ ಮಾತ್ರ ನನ್ನ ಹತ್ರ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹೆಂಗೋ ಎಡಿಟ್ ಲೈಕ್ ಅವಳು ಮಿಸ್ ಆಗಿಬಿಟ್ಟಿದ್ದಾಳೆ, ಫೋನ್ ನಮ್ಮ ಹತ್ರ ಕೊಟ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿದ್ದಾಳೆ. ಅದೆಲ್ಲ ಎಡಿಟಿಂಗ್ ಎಲ್ಲ ಮೇಕಪ್ ಬಟ್ ಮೀ ನಥಿಂಗ್. ಗೈಸ್, ನಾವು ಅವಾಗಿಂದ ವೆಯ್ಟ್ ಮಾಡ್ತಿದ್ವಿ. ಇವಳು ಕುಮಾರಿ ಇವಳು ಮಧ್ಯದಲ್ಲಿ ಒಂದು ಸೆಂಟ್ರಲ್ಲಿ ನಿಂತ್ಕೊಂಡ್ಬಿಟ್ಟಾಳೆ. ಸೊ ನಾವು ಇಲ್ಲಿ ತಿನ್ನಕ್ಕೆ ವೆಯ್ಟ್ ಮಾಡ್ತಿದ್ವಿ. ಸೊ ಗೈಸ್ ನೋಡಿ, ಎಷ್ಟು ಕ್ಯೂ ಆಯ್ತು. ಇಲ್ಲಿಂದ ಬಂದು ಅಲ್ಲಿವರೆಗೂ ಎಷ್ಟು ಫುಲ್ಲು ಕ್ಯೂ ಆಯ್ತು. ಏ ಆಶಿಕಾ, ಗೈಸ್, ಅವರ್ ಬ್ರೇಕ್ಫಾಸ್ಟ್ ಇಷ್ಟು ಇಡ್ಲಿ, ಆಮೇಲೆ ವಡೆ, ಆಮೇಲೆ ಸಾಂಬಾರು, ಆಮೇಲೆ ಚಟ್ನಿ. ಸೊ ಅವರೆಲ್ಲ ಬರ್ತವ್ರೆ. ನೋಡಿ, ತಿಂತವ್ರೆ ಅವರೆಲ್ಲ. ಸೊ ತಿಂತಿದ್ದೀರಿ. ಸೊ ತಿನ್ನಂಗ್ಲೇ ಸಿಗ್ತದೆ. ಸೊ ಗೈಸ್ ನೋಡಿ, ದುಪ್ಪಟ್ಟ ಎಲ್ಲ ಹಾಕ್ಕೊಂಡಿದ್ದೀರಿ. ಸೊ ಅವರೆಲ್ಲ ರೆಡಿಯಾಗವ್ರೆ, ನಾನು ರೆಡಿ ಆಗ್ತೀನಿ. ನನಗೆ ಗೈಸ್ ನೋಡಿ, ಆಂಟಿ ಈ ಥರ ಕಾಣಿಸ್ತಿದ್ದೀರಿ ಡ್ರೆಸ್ ಚೇಂಜ್ ಮಾಡಿ. ನೋಡಿ ಗೈಸ್, ಸೊ ಗೈಸ್ ನೋಡಿ, ಡ್ರೆಸ್ ಚೇಂಜ್ ಮಾಡಿಕೊಂಡು ಕೆಳಗಡೆ ಹೋಗ್ತಿದ್ದೀರಿ. ಸೊ ನಮ್ಮ ಕಾಲೇಜ್ ಡ್ಯಾನ್ಸ್ ಐತೆ ಬಾಯ್ಸ್ದು, ಫಾರ್ಮೇಷನ್ ನನಗೆ ಏನೋ ಗೊತ್ತಿಲ್ಲ. ಸೊ ಅದನ್ನು ಗೈಸ್, ನಮ್ಮ ಕಾಲೇಜ್ ವಿನ್ ಆಗೈತೆ ಮಾರ್ಚ್ ಫಸ್ಟ್ ಅಲ್ಲಿ. ನಮಗೆ ನಂಬಕ್ಕೆ ಆಗ್ತಿಲ್ಲ, ಜೂಬ್ಲಿ ಕಾಲೇಜ್ ಅಂತ ಹೇಳ್ತವ್ರೆ. Your message was sent. ಗೈಸ್, ನಮ್ಮ ಕಾಲೇಜ್ ಗೆದ್ದೈತೆ ಮಾರ್ಚ್ ಫಸ್ಟಲ್ಲಿ. ಆ್ಯಕ್ಚುಲಿ ನಾವು ನೆನೆ ನೋಡ್ತಿದ್ವಿ, ನಾವು ಆಲ್ರೆಡಿ ನೆನೆ ನೋಡ್ತಿದ್ವಿ. ಅಂದರೆ ಒಂದು ಅಂದರೆ ಇಲ್ಲಿ ಮಾರ್ಚ್ ಫಸ್ಟ್ ಮಾಡ್ತಿದ್ವಿ. ಸೂಪರಾಗಿ ನಾವು ತುಂಬ ಖುಷಿಯಾಗಿದೆ. ಸ್ಕೂಲಲ್ಲಂತೂ ನನ್ನ ರೆಡ್ ಹೌಸ್ಗೆ ಏನೂ ಸಿಕ್ಕಿಲ್ಲ, ನಮ್ಮ ಸ್ಕೂಲಿಗಂತೂ ಏನೂ ಸಿಕ್ಕಿಲ್ಲ ಮಾರ್ಚ್ ಫಸ್ಟಲ್ಲಿ. ಸೊ ಅಟ್ಲೀಸ್ಟ್ ಜೂಬ್ಲಿ ಕಾಲೇಜ್ ಅಂತ ನಮ್ಮ ಕಡೆಯಿಂದ ಏನೋ ಒಂದು ಸಿಕ್ಕೈತೆ ಅಂತ ಖುಷಿ ಆಗಿದೆ. ನಿಮ್ಗೆ ಹೆಂಗೆ ಅನಿಸ್ತಾ? ನನಗೂ ಖುಷಿ ಆಗ್ತಿದೆ, ಬಿಕಾಸ್
ನಾನು ಇದ್ದೆ ಮಾರ್ಚ್ ಫಸ್ಟಲ್ಲಿ. PUCಯಲ್ಲಿ ನಾನು ಮಿಸ್ ಆಗಿಬಿಟ್ಟೆ ಮಾರ್ಚ್ ಫಸ್ಟ್, ಬಟ್ ಸೆಕೆಂಡ್ PUCಯಲ್ಲಿ ಐ ಡಿಡ್ ಮಿಸ್. But actually, it's a group effort. It's not only a single effort. I'm not telling about effort, I'm just telling about participation. Guys, ನೋಡಿ ಇದೆ ನಮ್ಮ ಕಾಲೇಜ್ದು ಅಂದರೆ ಸಾರಿ, ಇದು ಬಂದು ಮಾರ್ಚ್ ಫಾಸ್ಟಿಗೆ ಸಿಕ್ಕೈತೆ ನಮ್ಮ ಕಾಲೇಜ್ ಅವ್ರಿಗೆ. ಥ್ಯಾಂಕ್ ಯು. ಇದು ನನ್ನ ಬ್ಲಾಗ್ ಮಾಡೋಕ್ಕೋಸ್ಕರ ಅಲ್ಲಿ ತಗೊಬಂದಿದ್ಲು ಗೈಸ್. ಸೊ ಗಾಯ್ಸ್, ಇವಾಗ ತಾನೇ ನಾವು ಇಲ್ಲಿ ಲಡ್ಡು ಸೊ ನಾವು ಪ್ರೋಗ್ರಾಮ್ ಮುಗ್ದಿದ ತಕ್ಷಣ ಏನೇನಾಗುತ್ತೋ ಗೊತ್ತಿಲ್ಲ, ಬಟ್ ವಿ ಆರ್ ವೇಟಿಂಗ್ ಫಾರ್ ಇಟ್. ಕ್ರಿಂಜ್ ಅಂದರೆ ಕ್ರಿಂಜಾಗಿ ಆಡ್ತಾರಪ್ಪ. ಫೋಟೋಸ್ ಕೇಳಿದ್ರು ಸಾಯ್ತಾರೆ ಗೈಸ್ ಕೊಡಕ್ಕೆ. ಏನು ಮನುಷ್ಯ ಅಂತ ನಂಗೆ ಗೊತ್ತಿಲ್ಲ. ಸತ್ರೆ ಮಣ್ಣಾಕಣ ಅಷ್ಟೇ. ಎಲ್ಲರೂ ಹೊಟ್ಟೋಗವ್ರೆ ಗೈಸ್. ಇದು ಪ್ರಯೋಜನ ಇಲ್ಲ ಅನ್ಕೊಳ್ಳಿ, ಬಟ್ ದೆಂಟು ಹೋಗಿದ್ದಾರೆ. ಎಲ್ಲರೂ ಅವ್ರವ್ರ ಪಾಡಿಗೆ ಎಂಜಾಯ್ ಮಾಡಕ್ ಹೋಗೋರು, ನಾವೊಬ್ರೆ ಡೀಸೆಂಟ್ ಒಬ್ರಲ್ಲ ನಾವು. ಅಯ್ಯೋ ಗೈಸ್, ಇವಾಗ ತಾನೇ ಬಸ್ ಒಳಗಡೆ ಬಂದಿದ್ವಿ. ಸೊ ಪ್ರತಿಭಾ ಹೆಂಗ್ ನೋಡ್ತಾರ ನೋಡಿ. ನನಗೆ ಮಾಡ್ತಿದ್ಯಾ ಮಸ್ತಾಗಿ ಕಾಣಿಸ್ತಿದ್ಯಾ. ಸೊ ಗೈಸ್, ಇವಾಗ ತಾನೇ ಕಾಲೇಜಿಂದ ಬಿಟ್ಟರು. ಸೊ ನನ್ನ ತೃಪ್ತಿದು ಬಟ್ಟೆ ಇತ್ತು, ಸೊ ಅಲ್ಲಿ ಬಟ್ಟೆ ಕೊಡೋಕೆ ಹೋಗ್ತಿದ್ದೀನಿ. ಗೈಸ್, ಒಳ್ಳೆ ಊರು ಹುಡುಗಿ ಥರ ಕಾಣಿಸ್ತಿದ್ದೀನಿ. ಸೊ ಯಾವಾಗಲೂ ಇವಳಿ ಒಂದು ಯಾವ ಥರದಲ್ಲಿ ಇರ್ತಲ್ಲ. ಸೊ ನಿಮ್ಗೊಂದು ಇಲ್ಲೇನೋ ಮತ್ತು ನನ್ನ ಮನೇಲಿ ಹೆಂಗೆ ಇಲ್ಲೇನೋ ಕಾಣಿಸ್ತೈತಲ್ಲ, ಇಲ್ಲೇ ನೋಡಿ. ಸೊಪ್ಪು ಗೈಸ್, ಸೊಪ್ಪು ಕುಡಿತಿದ್ದೀನಿ. ಹಾ ಹಾ ಹಾ, ಇಲ್ಲಿ ನೋಡಿ. ಇದನ್ನ ಲೈಟ್ ಹಾಕಿ ಆಮೇಲೆ ತೋರಿಸ್ತೀವಿ ನೋಡಿ ಗಾಯ್ಸ್. ಎಷ್ಟು ಚೆನ್ನಾಗಿದೆ ಅಲ್ಲ. ಇಲ್ಲಿ ಕಂಟೆಂಟ್ ಶೂಟ್ ಮಾಡ್ಬೋದು, ಎಸ್ಪೆಷಲಿ ಸೋಷಲ್ ಮೀಡಿಯಾ. ನಂದು ಯಾಕೋ ಫೋನ್ ನೋಡು ತುಂಬ ಝೂಮ್ ಆಗೈತೆ. ಸೊ ಗೈಸ್, ನಾನು ಇವಾಗ ಹೊರಡ್ತಿದ್ದೀನಿ. ಪಿಂಪಲ್ ಬಂದು ಏನೋ ಟೆನ್ಷನ್ ಜಾಸ್ತಿ. ಆಲ್ಮೋಸ್ಟ್ ಕ್ಲಿಯರ್ ಸ್ಕಿನ್, ಡಿಪ್ರೆಷನ್ ಸ್ಕಿನ್. ಡಿಸ್ಪ್ರೆಷನ್ ಅದು. ಸೊ ಗೈಸ್, ನಾನು ಇವಾಗ ನಮ್ಮ ಅಂದ್ರೆ August 15th ಸೆಲೆಬ್ರೇಷನ್ ಅಲ್ಲಿ ಎಲ್ಲಾ ವರ್ಷ ಜುಬ್ಲಿ ಇನ್ಸ್ಟಿಟ್ಯೂಷನ್ಸ್ ಇಂದ ಲಡ್ಡು ಮತ್ತೆ ಮಿಕ್ಸ್ಚರ್ ಕೊಡ್ತಾರೆ. ಸೊ ಇದೇ ಆ ಲಡ್ಡು. ಇದು ನೋಡಕ್ ಹಂಗೈತೆ, ಬಟ್ ತುಂಬಾ ಯಮ್ಮಿ ಕಾಣಿಸ್ತಾ ಐತೆ. ಕೂಲು. ಆಮೇಲೆ ಮಿಕ್ಸ್ಚರ್ ಎಲ್ಲಾ ವರ್ಷ ಇದೇ ಕೊಡೋದು ಗೈಸ್. ಸೊ ಮೇ ಬಿ ಇದೇ ಲಾಸ್ಟ್ ವರ್ಷ ನಾನು ಹೋಗೋದು ಜುಬ್ಲಿ ಇನ್ಸ್ಟಿಟ್ಯೂಷನ್ಸ್ಗೆ. ಸೊ ಅಂದ್ರೆ ನೆಕ್ಸ್ಟ್ ಇಯರ್ ಇಂದ ಕಾಲೇಜ್ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ನಾನು ಇಷ್ಟು ವರ್ಷ ಅವ್ರು ಕೊಟ್ಟಿದ್ದು ಒಂದ್ ದಿವಸನೂ ಅದನ್ನ ಮುಟ್ಟಿಲ್ಲ. ಸೊ ಇವತ್ತು ತಿಂತಿದ್ದೀನಿ ಗೈಸ್. ನೋಡಿ ಗೈಸ್, ಇದೆ ಎಲ್ಲಾ ವರ್ಷ ಸೇಮ್ ಇದು. ಆಮೇಲೆ ಈ ಲಡ್ಡು. ಸೊ ತಿನ್ಬಿಟ್ಟು ನಾನು ಡ್ರೆಸ್ ಚೇಂಜ್ ಮಾಡಕ್ ಹೋಗಿಲ್ಲ, ಅದೇ ಇರ್ಲಿ ಅಂತ. ಸೊ ಮೈಕ್ ಹಾಕೊಂಡಿದ್ದೀನಿ ಕೇಳಿಸ್ಲಿ ಅಂತ. ಸೊ ಅದಕ್ಕೆ ಆಕ್ಚುಲಿ ಈ ಲಡ್ಡು ಯಾರು ಕೊಟ್ಟಿದಂದ್ರೆ ನಮ್ಮ ಜೂನಿಯರ್ ಕೊಟ್ಟಿದ್ದು. ಅವನು ಅಕ್ಕ ಇದು ನಿನಗ್ ತಗೋ ಅಂತ ಹೇಳಿ ಕೊಟ್ಟ. ಸೊ ಮೈ ಜೂನಿಯರ್ ಗೇವ್ ದಿಸ್. ಸೊ ನಾನು ತಿಂತಿದ್ದೀನಿ. ಜಡೆ ಇಲ್ಲ ಅಂದ್ರೆ ಒಂಥರ ಆಗೋಗುತ್ತೆ, ಹ್ಯಾಬಿಟ್. ಸೊ ಫಸ್ಟ್ ಇದನ್ನ ಓಪನ್ ಮಾಡ್ತೀವಿ. ಯಾಕೆ ಇದನ್ನ ತೋರಿಸ್ತಿದೀವಿ ಅಂದ್ರೆ ಇದು ಮೇ ಬಿ ಮೆಮೊರಿ ಆಗಿರ್ಬೋದೇನೋ. ಫಸ್ಟ್ ಟೈಮ್ ನಾನು ತಿಂತಿರೋದು. ಅಂದ್ರೆ 4-5 ವರ್ಷದಿಂದ ಸೇಮ್ ಕೊಟ್ಟರೆ ತಿಂದಿಲ್ಲ. ನಿಮ್ಗೆ ಶುಗರ್ ಕಟ್ ಆಫ್. ಶುಗರ್ ತಿಂತಿರ್ಲಿಲ್ಲ ನಾನು, ಶುಗರ್ ಕಟ್ ಆಫ್ ಮಾಡಿದ್ದೀನಿ. ನಮ್ಮ ಟಿವಿ ಸ್ಟೋರ್ ಸೌಂಡ್ ಹಾಕೊಂಡು ಲಾಸ್ಟ್ ಬೈಟ್ of this last year with so much memories.
ಮೈ ಟೀತ್ ಇಸ್ ಮೈ ಸಿಸರ್ ಅಷ್ಟೇ ಗೈಸ್, ನಾವೆಲ್ಲ ಅಷ್ಟೇ. ಇದು ನಿಮಗೆ, ಇದು ನನಗೆ. ಅದಕ್ಕೆ ನಾನು ಅವೆಲ್ಲ ಹಂಗೆ ತಿಂತಿದ್ದಿದ್ದೆಲ್ಲ ಮಕ್ಕಳೆಲ್ಲ. ಆಮೇಲೆ ತಿಂತೀನಿ. ಬಿಸಿಲು ಚಳಿಗಾಲ ಮಳೆಗಾಲದಲ್ಲಿ ಬಿಸಿಲು ಬರ್ತೈತೆ. ಹೇಗಿದ್ದೀನಿ ಗಾಯ್ಸ್? ಸೊ ಮನೆಗೆ ಬಂದು ಫುಲ್ ಮತ್ತೆ ರೆಡಿಯಾಗಿ ಕೆಲಸ ಆಯಿತು, ಅದನ್ನು ಮುಗಿಸಿ ವ್ಲಾಗ್ ಮತ್ತೆ ಏನು ಮಾಡೋಣ ಅಂತ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಈ ಓಲೆ ಹಾಕ್ಕೋಬೇಕಾಗಿತ್ತು, ಚೆನ್ನಾಗಿತ್ತು. ನ್ಯಾಚುರಲ್ ಸ್ಕಿನ್ ಗಾಯ್ಸ್. ಬಾಯ್.